ಸಂತಾಪ ಸೂಚನೆ. ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ವಿಷಾದದಿಂದ ತಿಳಿಯಬಯಸುತ್ತೇನೆ. ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಶಾಮನೂರು ಶಿವಶಂಕರಪ್ಪರವರು ದಿನಾಂಕ 16/6/1931 ದಾವಣಗೆರೆಯಲ್ಲಿ ಜನಿಸಿದರು. ಮೂಲತಃ ಉದ್ಯಮಿಯಾಗಿದ್ದ ಶ್ರೀಯುತರು 1969ರಲ್ಲಿ ದಾವಣಗೆರೆ ನಗರಸಭೆ ಸದಸ್ಯರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶ ಮಾಡಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದು, ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯಂತೆ ಬಾಪೂಜಿ ವಿದ್ಯಾಸಂಸ್ಥೆಗಳು, ದಾವಣಗೆರೆಯ ಅಂಗವಿಕಲರ ಆಶಾಕಿರಣ ಟ್ರಸ್ಟ್, ಕ್ರಿಕೆಟ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುವ ಮೂಲಕ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಶ್ರೀಯುತರು ಅಪರಿಮಿತ ಜೀವನೋತ್ಸವ. ತಾವು ನಂಬಿದ ಜನರ ಬಗ್ಗೆ ಅಪಾರ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿದ್ದರು. ಲೋಕಾನುಭವಿ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಒಬ್ಬ ವ್ಯಕ್ತಿಯಾಗಿರದೆ ರಾಜಕಾರಣ, ಶಿಕ್ಷಣ, ಸಾಹಿತ್ಯ, ಆರೋಗ್ಯ, ಅಭಿವೃದ್ಧಿ, ಶಕ್ತಿ, ದಾನ ಧರ್ಮ, ಅಭಿವೃದ್ಧಿ ಸೇರಿದಂತೆ ಎಲ್ಲ ಅಪೂರ್ವ ಗುಣಗಳ ಸಂಗಮವಾಗಿದ್ದರು. ದಾವಣಗೆರೆಯಲ್ಲಿ ಜವಳಿ ಗಿರಣಿಗಳ ಅವನತಿ ಉಂಟಾದಾಗ ಆ ಊರಿಗೆ ಒಂದು ಬ್ರ್ಯಾಂಡ್ ಇಮೇಜ್ ತಂದುಕೊಡುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಅಪಾರ ದೈವ ಭಕ್ತರಾಗಿದ್ದ ಶ್ರೀಯುತರು ನಾಡಿನ ಬಹುತೇಕ ದೇವಸ್ಥಾನಗಳ ಗೋಪುರಗಳ ರಥಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿದರು. ಯಾರೊಂದಿಗೂ ವೈರತ್ವ ಸಾಧಿಸದೆ ಎಲ್ಲರೊಂದಿಗೂ ಸ್ನೇಹದಿಂದ ಇರುತ್ತಿದ್ದ ಅವರು ಅಜಾತ ಶತ್ರು ಎನಿಸಿದರು. ಜಗತ್ತಿನಾದ್ಯಂತ ಕೊರೋನಾ ಸೋಂಕು ವ್ಯಾಪಕವಾಗಿ ಆವರಿಸಿದ್ದಾಗ ಜಿಲ್ಲೆಯ ಬಡ ಜನರಿಗೆ ಉಚಿತವಾಗಿ ಕೊರೋನಾ ಲಸಿಕೆ, ಆಹಾರ, ಔಷಧಿ ಹಂಚುವ ಮೂಲಕ ಸಾಮಾಜಿಕ ಕಳಕಳಿ ತೋರಿಸಿದರು. 1994ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಮೊದಲ ಬಾರಿಗೆ 10ನೇ ವಿಧಾನಸಭೆಗೆ ಪ್ರವೇಶಿಸಿದ ಶ್ರೀಯುತರು 12ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು. ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ 13ನೇ, 14ನೇ, 15ನೇ, 16ನೇ ವಿಧಾನಸಭೆಗೆ ಸತತವಾಗಿ ಆಯ್ಕೆಗೊಂಡು 2013ರಿಂದ 2016 ಅವಧಿಯಲ್ಲಿ ಕೃಷಿ, ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು 1998ರಲ್ಲಿ 12ನೇ ಲೋಕಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದ ಶ್ರೀಯುತರು ವಿದ್ಯಾಶ್ರೀ ಮತ್ತು ನಿತ್ಯ ಸೇವಾ ಯಜ್ಞಾಧಾರಿ, ಭಾರತದ ಗೌರವ, ಶಿರೋಮಣಿ ವಿಕಾಸ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದರು. ಹಿರಿಯ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ, ದಾವಣಗೆರೆಯ ಜನಮುಖಿ, ಸಮಾಜಮುಖಿಯಾಗಿದ್ದ ಶ್ರೀ ಶಾಮನೂರು ಶಿವಶಂಕರಪ್ಪರವರು ದಿನಾಂಕ 14/12/2025 ನಿಧನ ಹೊಂದಿರುತ್ತಾರೆ. ಬಹುಶಃ ಇವತ್ತು ನಮ್ಮ ಅತ್ಯಂತ ಹಿರಿಯರು ಮತ್ತು ನಮಗೆಲ್ಲ ಗೌರವಿತರು. ಅವರ ರಾಜ್ಯಕ್ಕೆ ಎಷ್ಟು ಹಿಮಾಲಯ ಬೆಟ್ಟ ಎಷ್ಟು ಎತ್ತರ ಇದೆಯೋ, ಶಾಮನೂರು ಶಿವಶಂಕರಪ್ಪಾಜಿಯವರ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರ ಕೂಡ ಅಷ್ಟೇ ಅವು ಕೆಲಸ ಕಾರ್ಯಗಳು ಈ ಸಮಾಜ ಮತ್ತು ರಾಜ್ಯಕ್ಕೆ ಇವತ್ತು ಮಾಡಿದ್ದಾರೆ. ಬಹುಶಃ ನನ್ನ ತಂದೆಯೂ ಕೂಡ ಅವರು ಆತ್ಮೀಯರಾಗಿದ್ದರು. ನಮ್ಮ ಜೊತೆ ಕೂಡ ಶಾಸಕರಾಗಿ, ಮಂತ್ರಿಯಾಗಿ ಕೂಡ ಇದ್ದರು. ನಾನು ಕಂಡಂಥ ಕೆಲವೊಂದು ಗುಣಗಳು ಯಾವುದು ನಮ್ಮ ಯುವ ಜನಾಂಗಕ್ಕೆ ಒಂದು ಸಂದೇಶ ಅಂತ ಹೇಳಿದರೆ, ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ, ಅದು ಯಾವುದೇ ಒಂದು ಕಷ್ಟಕರ ವಿಚಾರ ಇರಲಿ, ಎಂಥದ್ದು ಯಾವುದೊಂದು ತಾಳ್ಮೆಗೆಡದೆ ಅತ್ಯಂತ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಅದಕ್ಕೆ ಪರಿಹಾರ ಕಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ದೊಡ್ಡ ಮಟ್ಟದ ಅವರ ನಾಯಕತ್ವದ ಗುಣ ಇತ್ತು. ಅದು ಬಹುಶಃ ನಮಗೆ, ಯಾಕೆಂದರೆ ಪ್ರತಿಯೊಂದು ಸಾವು ಕೂಡ ನಮಗೊಂದು ಸಂದೇಶ ಕೊಡ್ತದೆ. ಸೊ ಎಲ್ಲ ಸಂದೇಶವೂ ಕೂಡ ನಮ್ಮ ಯುವ ಜನರಿಗೆ ಮತ್ತು ಯುವ ಜನಪ್ರತಿನಿಧಿಗೊಂದು ಅವರ ಜೀವನ ಒಂದು ಸಂದೇಶವನ್ನು ಹೇಳಿಕೊಂಡು ಬಹುಶಃ ನಾನು ಇದನ್ನು ಚರ್ಚೆ ಮುಂದುವರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ
ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು. ಅವರು 2016ರಲ್ಲಿ ನಾನು ಮಂತ್ರಿಮಂಡಲ ರೀಸಫಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಎಸ್ ಮಲ್ಲಿಕಾರ್ಜುನ ಅವರನ್ನು ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮೈಕ್ ಕೇಳಿಸ್ತಾ ಇಲ್ವಾ? ಕೇಳ್ತದೆ. ಕೇಳಿಸ್ತಾ ಇದೆ. ಓಕೆ. ಎಸ್ ಮಲ್ಲಿಕಾರ್ಜುನ ಅವರು ಈಗ ನನ್ನ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾರೆ. ಅವರ ಕೊನೆಯ ಮಗ ಕೂಡ. ಅವರನ್ನು ಮಂತ್ರಿ ಮಾಡಿ ಅಂತೇಳಿ ಇವರು ರಾಜೀನಾಮೆ ಕೊಟ್ಟರು. ಬಹಳ ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಈ ಗಳಿಗೆವರೆಗೂ ಕೂಡ ಆಗಿದ್ದರು. ಅವರು 69ರಲ್ಲಿ ದಾವಣಗೆರೆಯಲ್ಲಿ ಪುರಸಭೆಯ ಸದಸ್ಯರಾಗಿ ಆಮೇಲೆ ಅದರ ಅಧ್ಯಕ್ಷರಾಗಿಯೂ ಕೂಡ ನಗರಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು. ತಮ್ಮ 63ನೇ ವಯಸ್ಸಿನಲ್ಲಿ ಶಾಸಕರಾದರು. 1994ರಲ್ಲಿ ಶಾಸಕರಾದರು. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 6 ಬಾರಿ. ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು. ಅವರು ಬಹಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು. ಇವತ್ತು ದಾವಣಗೆರೆಗೆ ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ದಾವಣಗೆರೆಯನ್ನು ವಿದ್ಯಾಕಾಶಿಯಾಗಿ ಮಾಡಿದ್ರು. ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು, ಇತರ ಸಂಸ್ಥೆಗಳನ್ನು ತೆಗೆದು ಬಹಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದವರೇ ಇವರು. ಒಬ್ಬ ವ್ಯಾಪಾರಗಾರರಾಗಿ ಪ್ರಾರಂಭ ಮಾಡಿ ಅವರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಇವರು ಅಲ್ಲಿ ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವರು ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ. ಅದರ ಅವನತಿ ಪ್ರಾರಂಭ ಆಯಿತು. ಆಗ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಭಾಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ಸಿನ ಟ್ರೆಷರರ್ ಕೂಡ ಆಗಿದ್ದರು. ಭಾಳ ದೀರ್ಘಕಾಲ ಟ್ರೆಷರರ್ ಆಗಿದ್ದರು. ಆಮೇಲೆ ಎಲ್ಲರೂ ಸ್ನೇಹ ಇಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲರ ಜೊತೆ ಸ್ನೇಹ. ಯಾಕಂತಂದರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ. ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ. ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವ್ರ ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು. ಆಮೇಲೆ ನನ್ನ ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರಿ ಅಂತ ಕರೀತಿದ್ರು. ಯಾವಾಗ ಹೋದರೂ ಕೂಡ
ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರೀತಾ ಇದ್ರು. ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ. ಜೊತೆಗೆ ನನಗೆ 75 ವರ್ಷ ಮುಗೀತಲ್ಲ, ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದು. ಸೊ ಹಾಗಾಗಿ ಅದೇ ಕೊನೆ ಹುಟ್ಟದಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದು, ಮತ್ತು ಅದೇ ಮೊದಲು ಎಲ್ಲಿವರೆಗೆ. ಯಾಕಂದರೆ ನನಗೆ ಹುಟ್ಟಿದ ತಾರೀಖೇ ಗೊತ್ತಿಲ್ಲ ಕರೆಕ್ಟಾಗಿ, ಮೇಷ್ಟ್ರು ಬರ್ಕೊಂಡಿರೋದು. 5ನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗುವಾಗ ಮೇಷ್ಟ್ರು ರಾಜಪ್ಪ ಮೇಷ್ಟ್ರು ಬರ್ಕೊಂಡಂಥ ಡೇಟೇ ನನಗೆ ಹುಟ್ಟಿದ ತಾರೀಕು. ಅದರಿಂದ ನನಗೆ ಡೇಟ್ ಆಫ್ ಬರ್ತ್, ಯಾಕಂದರೆ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟೊತ್ತವರು, ಅವಿದ್ಯಾವಂತರು. ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ. ಹಾಗಾಗಿ ಅವ್ರು ದಾವಣಗೆರೆಯಲ್ಲೇ ನಾನು ಆಯ್ಕೆ ಮಾಡಿದೆ. ಅವ್ರ ಜಾಗದಲ್ಲೇ 75ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಸೊ ಒಂದೇನಪ್ಪ ಅಂತಂದರೆ, ಶಾಮನೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಭಾಳ ಇತ್ತು. ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಸುಮಾರು 6 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದರು. ಅಂತಹ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅಪಾರವಾದಂಥ ಅವರ ಕುಟುಂಬ, ಯಾಕಂದರೆ ಒಂದು ದೊಡ್ಡ ಕುಟುಂಬ, 3 ಜನ ಗಂಡು ಮಕ್ಕಳು 4 ಜನ ಹೆಣ್ಮಕ್ಳು ಇದ್ದಂಥ ಒಂದು ದೊಡ್ಡ ಕುಟುಂಬ. ಅವ್ರನ್ನೆಲ್ಲ ಅಗಲಿದ್ದಾರೆ. ಬಹಳ ದೊಡ್ಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ್ದಾರೆ. ಸೊ ಅಂಥವರು ನಮ್ಮನ್ನು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಮತ್ತು ಸಿಟ್ಟಿಂಗ್ ಮೆಂಬರು ನಿನ್ನೆ ನಾನು ಒಂದು 15 ದಿನಗಳ ಹಿಂದೆ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ, ಅವರ ಬಂಧು ಬಾಂಧವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸೊ ನಾನು ಇವತ್ತು ಅರ್ಜನ್ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಯಾಕಂದರೆ ಸಿಟ್ಟಿಂಗ್ ಮೆಂಬರ್ ಆಗಿರೋದ್ರಿಂದ ಇವತ್ತು ಅರ್ಜನ್ ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಾನು ಇದಾದ ತಕ್ಷಣ ಸಂತಾಪ ಆದ ತಕ್ಷಣ ನಾನು ದಾವಣಗೆರೆಗೂ ಕೂಡ ಹೋಗ್ತಾ ಇದ್ದೀನಿ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಂತಕ್ಕಂಥ ಮಾತುಗಳು. ಪ್ರತಿಪಕ್ಷ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡಿ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅದು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ನಾವು ಮೇಟಿ ಅವ್ರದ್ದು ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ. ಅವರು ಸಿಟ್ಟಿಂಗ್ ಮೆಂಬರು. ಇವರು ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ. ಅವರೆಲ್ಲರಿಗೂ ಮೊದಲಿಂದಾನು ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ, ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತನೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಬಹಳ ಗಟ್ಟಿ. ಅದನ್ನ ಅವರ ಇಡೀ ಜೀವನ ನಾವು ಒಂದ್ಸರಿ ಮೆಲುಕು ಹಾಕೊಂಡ್ರೆ, ಅವರು ಪ್ರಾರಂಭದಿಂದನೂ ಕೂಡ 1931 ಅವರ ಹುಟ್ಟಿದಂಥದ್ದು. ಅದಾದಮೇಲೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋಕ್ಕೆ ಮೊದಲು 1972ರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಪ್ರಾರಂಭ ಮಾಡಿದ್ರು. ಮುಖ್ಯಮಂತ್ರಿಗಳು ಹೇಳಿದ ರೀತಿ ಇವತ್ತು ದಾವಣಗೆರೆ ಅಂತ ಹೇಳಿದ್ರೆ ದೊಡ್ಡ ಒಂದು, ಎಲ್ಲಿ ನೀವು ಆ ಹೈವೇನಲ್ಲಿ ಹೋಗ್ತಾ ಇದ್ರೆ ಎಡಗಡೆ ಬಲಗಡೆ ಎರಡೂ ಕೂಡ ವಿದ್ಯಾಸಂಸ್ಥೆಗಳೇ.
ಆಸ್ಪತ್ರೆ ಇರ್ಬೋದು, ನಾನು ದಾರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆನೂ ನಿರ್ಮಾಣ ಮಾಡಿದ್ದಾರೆ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ಇಡೀ ದಾವಣಗೆರೆಗೆ ಒಂದು ಕಳೆ ಕಟ್ಟೋ ರೀತಿ ವಿದ್ಯೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನಗರಸಭಾ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಶಾಸಕರಾಗಿ, ಮಂತ್ರಿಯಾಗಿ, ಅದು ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರದಲ್ಲಿ ತೋಟಗಾರಿಕೆ APMC ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ತೋಟಗಾರಿಕೆ ಅವರು ಬಸವರಾಜ ಬೊಮ್ಮಾಯಿಯವರಿದ್ದಾಗಂತೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಾರಕ್ಕೊಂದು 4 ಸರಿ ಅಲ್ಲಿ ಅವರ ಆಫೀಸಲ್ಲಿ ಇರೇ ಇರೋರು. ನಾನು ನೋಡೇನಲ್ಲ, ಬಂದಾಗ ಹೋಗಿ ಅಲ್ಲಿ ಕೂತಿರೋರು. ನಾನು ಬೊಮ್ಮಾಯಿಯವರ ಹತ್ರ ಹೋಗ್ತಾ ಇದ್ದೆ, ಅವರು ಗ್ಯಾರಂಟಿ ಅಲ್ಲಿ ಇರೋರು. ಅಂದರೆ ಕ್ಷೇತ್ರದ ಕೆಲಸ, ಸಮಾಜದ ಕೆಲಸ, ಮತ್ತೆ ಬಹಳ ನಿಷ್ಠುರವಾಗಿ ಮಾತಾಡ್ತಾ ಇದ್ರು. ಅವರು ವೀರಶೈವ ಮಹಾಸಭಾದ ಏನಾದರೂ ಪ್ರಶ್ನೆಗಳು ಬಂದಾಗ ಧೈರ್ಯವಾಗಿ ಹೇಳ್ತಾ ಇದ್ರು, ಧೈರ್ಯವಾಗಿ ಅರಸ್ಕೊಂತ ಇದ್ರು. ಇವ್ರು ಹೇಳಿ ಸ್ಟೇಟ್ಮೆಂಟ್ಗೆ ಯಾರು ವಿರುದ್ಧ ಹೇಳೋಕ್ಕಾಗಲ್ಲ. ಆ ಥರದ ಒಂದು ಸೀನಿಯಾರಿಟಿ, ಆ ಸಮಾಜಕ್ಕೆ ಮಾಡಿದಂಥ ಸೇವೆ ಆಧಾರದಲ್ಲಿ ಯಾರು ಕೂಡ ಇವರಿಗೆ ಪ್ರತಿರೋಧ ಹೇಳುವಂಥ ಪರಿಸ್ಥಿತಿ ಇರ್ತಿಲ್ಲ. ಆ ಥರದೊಂದು ಸ್ಟೇಚರ್, ಇದೇನು ಒಂದೇ ದಿನಕ್ಕೆ ಸ್ಟೇಚರ್ ಕ್ರಿಯೇಟ್ ಆಗಲ್ಲ, ಒಂದೇ ದಿನಕ್ಕೆ ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಆ ಸಮಾಜದ ಕೆಲಸ ಮಾಡಿದಾಗ ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ಗೌರವ ಅವರಿಗೆ ಸಿಕ್ಕಿತ್ತು. ಅವರು ಲೋಕಸಭಾ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು. ಅವರು ತೀರೋದು ನೆನ್ನೆ ನಾನು ಫ್ಲೈಟಲ್ಲಿ ಬಂದು ಇಳಿಬೇಕಾದ್ರೆ ಸಮಾಚಾರ ಬಂತು ನನಗೆ. ಬೆಳಗಾವಿಯಲ್ಲಿ ಇಳಿದಾಗ ಒಂಥ ಹಿರಿಯ ರಾಜ, ದೇಶದಲ್ಲೇ ಇವರಷ್ಟು ಹಿರಿಯರು ಯಾರೂ ಇಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿತ್ತು. ಇವರೇ ಸೀನಿಯರ್ ಮೋಸ್ಟ್ MLA ಅನ್ನೋ ರೀತಿ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಾನು ಬೆಂಬಲವನ್ನು ವ್ಯಕ್ತ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸುರೇಶ್ ಮುನಿಯಪ್ಪ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ತಂದಿರುವಂಥ ನಿಲುವಳಿ ಸೂಚನೆಗೆ ಬೆಂಬಲಿಸುತ್ತಾ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು, ಅನುಭವ ಸಂಪನ್ನರು, ರಾಜಕಾರಣಿ ಮತ್ತು ಸಮಾಜಮುಖಿ ಚಿಂತನೆ ಮಹಾನ್ ನಾಯಕ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು 6 ಸಾರಿ ವಿಧಾನಸಭೆ ಸದಸ್ಯರಾಗಿ, ನಮ್ಮ ಜೊತೆಯಲ್ಲಿ 1 ಸಾರಿ ಲೋಕಸಭಾ ಸದಸ್ಯರಾಗಿ, ಅವರ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಬಾಪೂಜಿ ಹೆಸರಲ್ಲಿ ವಿದ್ಯಾಸಂಸ್ಥೆಯನ್ನು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್, ನಾನಾ ಥರದ ಒಂದು ಕಾಲೇಜುಗಳನ್ನು ತೆಗೆದು ಆ ಭಾಗದ ಸರ್ವರಿಗೂ ಕೂಡ ಅಲ್ಲಿ ಅವರ ಕುಟುಂಬದಲ್ಲಿ, ಅವರ ಮನೆಯಲ್ಲೇ ಆಗಲಿ, ಅವರ ಸಂಸ್ಥೆಗಳಾಗಲಿ ಏನೂ ಭೇದ ಭಾವ ಇಲ್ಲ. ನಾನು ಸುಮಾರು 25 ವರ್ಷಗಳ ಒಡನಾಡು, ಎಲ್ಲದರಲ್ಲಿ ಕೂಡ ಸಮವಾಗಿ ನೋಡಿದಂಥ ಮಹಾನ್ ಚೇತನ ಬಸವಣ್ಣವರ ಚಿಂತನೆಯನ್ನು ಅವರಲ್ಲಿ ನಾನು ಕಂಡೆ. ಊಟ ಮಾಡುವಾಗಲಿ, ಕುಂತ್ಕೊಳ್ಳೋವಾಗಲಿ ಎಲ್ಲಿ ಕೂಡ ಸಮವಾಗಿ ಕಾಣುವಂಥ ಮಹಾನ್ ಚೇತನ ಅವರು. ಒಳ್ಳೆಯ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಕೂಡ ಬಡಬಗರಿಗೆ ಸಾಕಷ್ಟು ಅನುಕೂಲಗಳಿತ್ತು. ಆರ್ಥಿಕವಾಗಿ ಕೂಡ ಯಾರೇ ಕಷ್ಟ ಅಂತ ಹೋದರೆ ಸಹಾಯ ಮಾಡ್ತಾಯಿದ್ರು. ಮತ್ತು ಒಳ್ಳೆಯ ಉದ್ಯಮಿ ಕೂಡ, ಕೈಗಾರಿಕೆಗಳನ್ನು ಬೆಳೆಸಿದರು. ಮತ್ತು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಕಷ್ಟು ಸೇವೆಯನ್ನು ಮಾಡಿದರು. ಅದರಿಂದ ಸಾಕಷ್ಟು ಜನ ಸಮಾಜದಲ್ಲಿ ಬಡಬಗ್ಗರಿಗೆ ಬಹಳ ಒಳ್ಳೆಯದಾಗಿದೆ. ಅಂಥ ಒಬ್ಬ ಮಹಾನ್ ಚೇತನನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಆ ಕುಟುಂಬಕ್ಕೆ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಸುರೇಶ್ ಕುಮಾರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಭಾಳ ಹಿರಿಯ ವಿಧಾನಸಭಾ ಸದಸ್ಯರು, ಮಾಜಿ ಸಚಿವರು ಶಾಮನೂರು ಶಿವಶಂಕರಪ್ಪನವರು ಏನು ನಿಧನರಾಗಿದ್ದಾರೆ. ಅವರ ಕುರಿತು ತಾವು ಏನು ಸಂತಾಪ ಸೂಚನೆಯನ್ನು ಮಂಡಿಸಿದ ಪ್ರಸ್ತಾಪನೆ ಮಾಡಿದ್ದೀರ. ಈ ನುಡಿ ನಮನ ಕಾರ್ಯದಲ್ಲಿ ನಂದು ಕೂಡ ಭಾವನೆಯನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶಾಮನೂರು ಶಿವಶಂಕರಪ್ಪನವರು ನಿಧನ ಆದಮೇಲೆ ಎಲ್ಲ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ
ಅವರ ಜೀವನ, ಬೆಳವಣಿಗೆ, ಅವರ ಕೊಡುಗೆ ಭಾಳ ವಿಸ್ತೃತವಾಗಿ ಬಂದಿದೆ. ಒಂದು ಪತ್ರಿಕೆಯ ಹೆಡ್ಲೈನ್ ನನಗೆ ಇವತ್ತು ಭಾಳ ಮನಸೆಳೀತು. ಶಿವನೂರು ತಲುಪಿದ ಶಾಮನೂರು ಅಂತ. ಶಿವನೂರು ತಲುಪಿದ ಶಾಮನೂರು ಬಹಳ ಅದ್ಭುತವಾದ ಒಂದು ಶೀರ್ಷಿಕೆ. ನಮಗೆಲ್ಲ ಗೊತ್ತು, ಡೆತ್ ಈಸ್ ಸರ್ಟನ್, ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ. ಪ್ರತಿಯೊಂದು ಗಳಿಗೆನೂ ಕೂಡ ಒಂದು ಮರುಹುಟ್ಟೆ ಇದೆ. ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿಗಳು ಹೇಳಿದ್ರು ಬಹಳ ಅಪರೂಪದ ರಾಜಕಾರಣಿ. ಅಷ್ಟೇ ಅಲ್ಲ, ಒಬ್ಬರು ವಿಶಿಷ್ಟ ರಾಜಕಾರಣಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದಾವಣಗೆರೆ ಅಂತ ಅಂದರೆ ಗೊತ್ತಿದ್ದು ಒಂದೇ, ದಾವಣಗೆರೆ ಕಾಟನ್ ಮಿಲ್ಸ್. ಆ ಕಾಲದಲ್ಲಿ ಕಮ್ಯುನಿಸ್ಟರು ಬಹಳ ಸ್ಟ್ರಾಂಗ್ ಇದರಲ್ಲಿ. ಪಂಪಾಪತಿ ಅಂತ ಅಲ್ಲಿಂದ MLA ಆಗಿದ್ರು. ಮುಖ್ಯಮಂತ್ರಿಗಳು ಹೇಳಿದಂಗೆ ಆ ಒಂದು ಅವನತಿಗೊಳ್ಳುವಾಗ ತಾವು ಹೇಳಿದ್ರಿ, ಅವರು ಹೇಳಿದ್ರು, ಒಂದು ಬ್ರ್ಯಾಂಡ್ ಇಮೇಜ್ ಇವತ್ತು ಇಡೀ ಭಾರತದ ಭೂಪಟದಲ್ಲಿ ದಾವಣಗೆರೆಗರು ಕೂಡ ಒಂದು ವಿಶಿಷ್ಟ ಸ್ಥಾನ ಸಿಕ್ಕಿದರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ಬಹಳ ದೊಡ್ಡದು. ಸಭಾಧ್ಯಕ್ಷರೇ, ತಾವೊಂದು ಮಾತು ಹೇಳಿದ್ರಿ, ಅವರಿಂದ ನಾವು ಪಾಠ ಕಲಿಬೇಕು. ಅವ್ರ ಜೀವನದಿಂದ ಯಾರು ಹೋದ್ರು ಕೂಡ ನಗು ಮುಖದಿಂದ ಮಾತಾಡಿಸ್ತಾ ಇದ್ರು ಅಂತ. ನಿಜ, 100ಕ್ಕೆ 100 ಸತ್ಯ. ಇಂಗ್ಲಿಷಲ್ಲೂ ಮಾತಿದೆ, ವಿ ಕೆನಾಟ್ ಒಬ್ಲೇಜ್ ಎವ್ರಿಬಡಿ, ವಿ ಕ್ಯಾನ್ ಸ್ಪೀಕ್ ಒಬ್ಲೇಜಿಂಗ್ಲಿ. ಅವರು ನಮ್ಮ ಹತ್ರ ಬಂದಾಗ ಅವರ ಭಾವನೆನ ಅರ್ಥ ಮಾಡಿಕೊಂಡು ನಾವು ಸ್ಪಂದಿಸೋ ರೀತಿ ಇದೆಯಲ್ಲ, ಅದು ಯಾವುದೇ ಒಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಗೆ ಬಹಳ ಅಗತ್ಯವಾದ ಒಂದು ಗುಣ. ಅದನ್ನು ನಾವು ಶಾಮನೂರು ಶಿವಶಂಕರಪ್ಪನವರ ಈ ದೀರ್ಘ ಕಾಲದ ಬದುಕಿನಲ್ಲಿ ನಾವು ಕಲೀಲೇಬೇಕಾದ ಒಂದು ಅಂಶ. ಆ್ಯಂಡ್ ಆ ಜೀವನೋಲ್ಲಾಸ 95 ವರ್ಷಕ್ಕೆ ನಾವೆಲ್ಲ ಹೇಗಿರ್ತೀವೋ ನಾವು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಇರ್ತೀವಾ ಗೊತ್ತಿಲ್ಲ, ಇದ್ರೆ ಹೇಗಿರ್ತೀವಿ ಗೊತ್ತಿಲ್ಲ. ಆದರೆ ಕೊನೆ ಗಳಿಗೆವರೆಗೂ ಆ ಜೀವನೋಲ್ಲಾಸನ ಇಟ್ಕೊಂಡು ಹೇಳಿದ್ರಲ್ಲ ಅಶೋಕ್ ಅವರು, ಮುಂದಿನ ಚುನಾವಣೆಗೂ ನಾನು ನಿಲ್ತೀನಿ ಅಂತ ಹೇಳ್ತಿದ್ದ. ಆ ಜೀವನೋಲ್ಲಾಸ ಮತ್ತೆ ಪ್ರತಿ ಸಂಗತಿ ಎಷ್ಟೊಂದು ಜನ ಡಾಕ್ಟರ್ಗಳನ್ನ ಅವರು ತಯಾರು ಮಾಡಿರ್ಬೋದು, ಎಷ್ಟೊಂದು ಜನ ಡಾಕ್ಟರ್ಗಳನ್ನ, ಎಷ್ಟೊಂದು ಜನ ಇಂಜಿನಿಯರ್ಗಳನ್ನ. ಒಂದು ನಿಜವಾಗ್ಲೂ ವಿದ್ಯಾಕಾಶಿ ಅಂತ ಹೇಳಿದ್ರು, ಆ ವಿದ್ಯಾಕಾಶಿನ ಇವತ್ತು ಮಾಡಿದ್ದಾರೆ. ಅಂತ ಮಹಾನ್ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ವಿಶಿಷ್ಟ ವ್ಯಕ್ತಿತ್ವದ ಬದುಕಿಂದ ನಾವು ಪಾಠ ಕಲಿಯೋದು ಅನೇಕ ಸಂಗತಿಗಳಿದೆ, ಅದನ್ನು ಅನುಷ್ಠಾನಗೊಳಿಸಿದ್ದಿದೆ. ಅವರ ಏನು ನಿಧನರಾಗಿದ್ದಾರೆ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ. ಯಾಕಂದರೆ ಅವರು ಅಷ್ಟೊಂದು ಕಾರ್ಯ ಮಾಡಿದ್ದಾರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಸಾಮಾಜಿಕ ಕಾರ್ಯದಲ್ಲಿ ಮಾಡಿದ್ದಾರೆ, ವಿದ್ಯಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ತಮ್ಮ ಸಂತಾಪ ಸೂಚನೆಗೆ ನನ್ನ ಭಾವನೆಗಳನ್ನು ಸೇರಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಬಾಲಕೃಷ್ಣ. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ, ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ದಿವಸ ಅಗಲಿರ್ತಕ್ಕಂಥದ್ದು. ಒಬ್ಬ ಅಜಾತ ಶತ್ರು, ಒಬ್ಬ ಪ್ರಭಾವಿ ನಾಯಕರನ್ನು ರಾಜ್ಯ ಕಳೆದುಕೊಂಡಂತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವರು 6 ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿ, ಒಮ್ಮೆ ಲೋಕಸಭೆಯನ್ನು ಪ್ರತಿನಿಧಿಸಿ, ಈ ಹಿಂದೆ ಪ್ರಥಮ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತೋಟಗಾರಿಕಾ ಸಚಿವರಾಗಿ ಈ ಒಂದು ರಾಜ್ಯಕ್ಕೆ ತನ್ನದೇ ಆದಂಥ ಸೇವೆಯನ್ನು ಮಾಡಿದಂಥವರು ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ, ಅವರು ಶಿಕ್ಷಣ ಮಾತ್ರವಲ್ಲದೆ ಕ್ರೀಡೆ, ಸಾಹಿತ್ಯ, ಉದ್ಯಮ ಕ್ಷೇತ್ರಕ್ಕೂ ಕೂಡ ಅಪಾರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ದಾವಣಗೆರೆ ಜಿಲ್ಲೆಯನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ದಾವಣಗೆರೆಯನ್ನು ಈ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪರಿಚಯಿಸಿದಂಥವರು ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅಖಿಲ ಭಾರತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜದ ಒಂದು ಸಂಘಟನೆಯಲ್ಲಿ ಯಶಸ್ವಿಯಾದಂಥ ಒಬ್ಬ ಮಹಾನ್ ನಾಯಕರು ಕೂಡ ಆಗಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥದ್ದನ್ನು ಕೂಡ ಹೇಳ್ತಾ, ಕಷ್ಟ ಕಾಲದಲ್ಲಿ ಬಡವರಿಗೆ ಒಂದು ದಾನವನ್ನು ಮಾಡೋದ್ರ ಮೂಲಕ ಒಂದು ಕಷ್ಟ ಕಾಲದಲ್ಲಿ ಜನರಿಗೆ ಶಕ್ತಿಯನ್ನು ತುಂಬಿದಂಥವ್ರು ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಯುವ ರಾಜಕಾರಣಿಗಳಿಗೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿದ್ದಂಥವರು ಸನ್ಮಾನ್ಯರು ಎಂಬತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕ. ಏಕೆಂದರೆ 95ನೇ ವಯಸ್ಸಿನಲ್ಲಿ ಅವರು ವಯೋಸಹಜ ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಆದರ್ಶಗಳನ್ನು,
ಅವರ ಸೇವಾ ಮೌಲ್ಯಗಳನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಅವರು ಮುಂದಿನ ಒಂದು ಜನ್ರೇಷನ್ಗೆ ಒಂದು ಆದರ್ಶವಾಗಿದ್ದರು ಎಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕಲ್ಪಿಸಲಿ. ಅವರ ಕುಟುಂಬಸ್ಥರಿಗೆ ಮತ್ತು ಅಭಿಮಾನಿ ಬಂಧುಗಳಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯು ಬಿ ಬನ್ಕರ್, ನೆಕ್ಸ್ಟ್ CC ಪಾಟೀಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಸಮ್ಮತಿಯನ್ನು ವ್ಯಕ್ತಪಡಿಸಿ ಡಾಕ್ಟರ್ ಶಾಮನೂರು ಶಿವಶಂಕರ ಅಗಲಿಕೆ ನಮ್ಮ ನಾಡಿಗೆ, ನಮ್ಮ ಸಮಾಜಕ್ಕೆ ಬಹುದೊಡ್ಡ ನಷ್ಟವನ್ನು ಉಂಟು ಮಾಡಿದೆ. ಆಡು ಮುಟ್ಟಿದ ಸೊಪ್ಪಿಲ್ಲ. ಡಾಕ್ಟರ್ ಶಾಮನೂರು ಶಿವಶಂಕರನವರು ಸಲ್ಲಿಸಿದ ಅಥವಾ ಅವರ ಪಡೆದ ಸೇವೆಯನ್ನು ಪಡೆದ ಯಾವುದೇ ಕ್ಷೇತ್ರ ಉಳಿದಿಲ್ಲ. ಸಭಾಧ್ಯಕ್ಷರೇ, ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಮ್ಮ ಬದುಕನ್ನು ಕಟ್ಟಿಕೊಡಲಿಕ್ಕೆ ಬಹುದೊಡ್ಡ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗಳನ್ನು ಪ್ರಾರಂಭಿಸಿ ಆ ಭಾಗದ ಅನೇಕ ಬಡ ರೋಗಿಗಳಿಗೆ ಚಿಕಿತ್ಸೆ ಪಡಲಿಕ್ಕೆ ಬಹುದೊಡ್ಡ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಬಹುಶಃ ಅಖಿಲ ಭಾರತ ವೀರಶೈವ ಮಹಾದ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಪಂಚಪೀಠಾಧೀಶ್ವರನ ಮತ್ತು ಎಲ್ಲ ಲಿಂಗಾಯತ ಸ್ವಾಮಿಗಳನ್ನು ಕರೆಸಿ ವೀರಶೈವ ಲಿಂಗಾಯತ ಪಂಗಡವನ್ನು ಒಗ್ಗೂಡಿಸಲಿಕ್ಕೆ ಬಹುದೊಡ್ಡ ಪ್ರಯತ್ನವನ್ನು ಸಹ ಇವತ್ತು ಅವರು ಮಾಡಿದ್ದಾರೆ. ಬಹುಶಃ ವ್ಯಾಪಾರಿ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರ, ಬಹುಶಃ ಅನ್ನದಾತರಿಗೆ ನಾವು ಕಬ್ಬು ಬೆಳಿತೀವಿ ಆ ಭಾಗದಲ್ಲಿ, ಅಲ್ಲಿ 4 ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ನಮ್ಮ ರೈತರಿಗೂ ಸಹ ತಮ್ಮ ಕಬ್ಬನ್ನು ಮಾರಲಿಕ್ಕೆ ಬಹುದೊಡ್ಡ ಅವಕಾಶವನ್ನು ಇವತ್ತು ಅವರು ಮಾಡಿಕೊಟ್ಟು ನಮ್ಮ ಸಮಾಜಕ್ಕೆ ಅನೇಕ ಆದರ್ಶಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. 94ರಲ್ಲಿ ಅವ್ರ ಜೊತೆ ನಾನು ಸಹ ವಿಧಾನಸಭೆಯನ್ನು ಪ್ರವೇಶ ಮಾಡುವಂಥ ಅವಕಾಶ ಸಿಕ್ಕಿತು. ಬಹಳಷ್ಟು ವರ್ಷಗಳವರೆಗೆ ಅವರ ಆಡಳಿತದ ಅನುಭವವನ್ನು ಪಡೆಯಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಬಹುಶಃ ಅವರ ಈ ಸಾವಿಗೆ ನಾವು ಒಂದು ಸಂತಾಪವನ್ನು ಸೂಚನೆ ಮಾಡುವ ಮೂಲಕ ಅವರ ಅಗಲಿಕೆಗೆ ಅನ್ನು ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬದವರು ಆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಸಿಗಲಿ ಅಂತ ಹೇಳಿ ಮಾತು ಮುಗಿಸ್ತಾ CC ಪಾಟೀಲ್, ನೆಕ್ಸ್ಟ್ ಶಿವಲಿಂಗ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ತಾವು ತಂದಂಥ ಸಂತಾಪ ಸೂಚಕಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಒಬ್ಬ ಹಿರಿಯ ಮೌಲ್ಯಾಧಾರಿತ ರಾಜಕಾರಣಿಯನ್ನು ಕಳ್ಕೊಂಡಂಥ ನೋವು ಬಹುತೇಕ ನಮ್ಮೆಲ್ಲರಿಗೂ ಅನಿಸ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಅರ್ಥಪೂರ್ಣ ಚರ್ಚೆಗಳು ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ನೋವು ಕೂಡ ಇದೆ. 2 ಹಿರಿಯ ಸದಸ್ಯರನ್ನು ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಕಳ್ಕೊಂಡಿವಿ. ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯಾಗಿ, ಉದ್ಯಮಿಯಾಗಿ, ಬಡವರಿಗೆ ಸಹಾಯ ಮಾಡುವಂಥ ವ್ಯಕ್ತಿಯಾಗಿ ಬೆಳೆದಿದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆದಿಯಾಗಿ ವಿರೋಧ ಪಕ್ಷದ ನಾಯಕರು, ಉಳಿದಂಥ ಸದಸ್ಯರು ಕೂಡ ಅವರ ಸ್ವಭಾವವನ್ನು, ಗುಣವನ್ನು ಎಲ್ಲರೂ ಹೇಳಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯಿಂದ ಕೇವಲ ವೀರಶೈವ ಸಮಾಜಕ್ಕೆ ಮಾತ್ರ ಅಲ್ಲ, ಬಹುತೇಕ ಬಡವರಿಗೆ ಸಹಾಯ ಮಾಡುವಂಥ 2 ಹಸ್ತಗಳನ್ನು ಕೂಡ ಕರ್ನಾಟಕ ರಾಜ್ಯ ಕಳ್ಕೊಂಡಿದೆ ಅನ್ನುವಂಥ ಭಾವನೆ. ಈ ಸಂದರ್ಭದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಅವರ ಕುಟುಂಬಕ್ಕೆ ಸಲ್ಲಿಸ್ತಾ ತಾವು ತಂದಂಥ ಸಂತಾಪ ಸೂಚಕಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಶಿವಲಿಂಗ ಅವರು, ನೆಕ್ಸ್ಟ್ ಅಪ್ಪಾಜಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನೀವು ತಂದಿರತಕ್ಕಂಥ ಸಂತಾಪ ಸೂಚನಾ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ, ಶಾಮನೂರು ಶಿವಶಂಕರಪ್ಪನವರು ನಮ್ಮ ಅರಸೀಕೆರೆಗೆ ಭಾಳ ನೆಂಟು. ಭಾಳ ಸಾರಿ ನಮ್ಮ ಅರಸೀಕೆರೆಯಲ್ಲಿ ಅವರ ಒಂದು ಹಿಡಿತದಲ್ಲೇ ನಮ್ಮ ಅರಸೀಕೆರೆ ರಾಜಕಾರಣವೂ ಇತ್ತು. ಅವರು ಭಾಳ ಮಟ್ಟಿಗೆ ಅವರು ಹೇಳ್ದಂಥವ್ರು ಅಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾಯಿದ್ರು. ಅವರ ಸಂಬಂಧಿಕರು ಭಾಳ ಜನ ಇದ್ದಾರೆ. ಅವ್ರನ್ನ ಶಿವಶಂಕರಪ್ಪನವರು ಅಂತಂದರೆ ಯಾರೂ ಪತ್ತೆ ಹತ್ತಿರಲಿಲ್ಲ. ಶಂಕರಣ್ಣ ಅಂತ ಕರೆಯೋರು. ಪ್ರತಿಯೊಬ್ಬರು ಶಂಕರಣ್ಣ ಬರ್ತಾರೆ, ಇವತ್ತು ಶಂಕರಣ್ಣ ಬರ್ತಾರೆ ಅಂತ ಭಾಳ ಅದ್ಧೂರಿಯಾದಂಥ ಆತ್ಮೀಯವಾದಂಥ ಸ್ವಾಗತವನ್ನು, ಗೌರವವನ್ನು ಅವ್ರಿಗೆ ಕೊಡ್ತಾಯಿದ್ರು. ಆದ್ದರಿಂದ ಅವರನ್ನು ನಾನು ಭಾಳ ವರ್ಷಗಳಿಂದ ನೋಡಿದ್ದೇನೆ. ಅವರು ಭಾಳ ಉತ್ತಮವಾಗಿ ಎಲ್ಲರಿಗೆ, ಬಡವರಿಗೆ, ಪ್ರತಿಯೊಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾನು ನೋಡಿದ್ದೇನೆ. ನಾವು ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಅವ್ರ ಹತ್ರ ಕರ್ಕೊಂಡು ಹೋದರೆ ನಿಜವಾಗ್ಲೂ ಬಡವರಿಗೆ ಭಾಳ ಪ್ರಮಾಣದಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ, ಈ ಸದನದಲ್ಲಿ ಅವರನ್ನು ಕೊಂಡಾಡಬೇಕಾಗುತ್ತೆ.
ಅಂಥ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು. ಅವರು ಎಲ್ಲ ರೀತಿಯಲ್ಲಿ ಅವರ ಆ ಒಂದು ದಾವಣಗೆರೆ ನಗರವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ದಾರೆ ಅದನ್ನು ನೋಡಿ ನಾವೆಲ್ಲ ಕಲಿಬೇಕಾದಂಥ ವ್ಯವಸ್ಥೆ ಇದೆ. ಅಂಥ ಒಂದು ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ಆ ನಗರವನ್ನು ಬೆಳೆಸಿದ್ದಾರೆ. ನಿಜವಾಗಲೂ ಅವರ ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು ನಮ್ಮ ಸಿರಿಗೆರೆ ಗುರುಗಳ ಹತ್ರ ನಡೀತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಎಲ್ಲವೂ ವಿದ್ಯಾಕ್ಷೇತ್ರಕ್ಕೆ ಅವ್ರದ್ದೇ ಆದಂಥ ಒಂದು ಮಹತ್ವವನ್ನು ಕೊಟ್ಟು ಉತ್ತಮವಾದಂಥ ರೀತಿಯಲ್ಲಿ ಅವರು ನಿಜವಾಗ್ಲೂ ನಡೆಸ್ಕೊಂಡೋಗಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ಎಲ್ಲರಿಗೂ ಚಿರಶಾಂತಿಯನ್ನು ಕೊಡಲಿ. ಅವರ ಕುಟುಂಬದವರಿಗೆಲ್ಲ ನಿಜವಾಗ್ಲೂ ಅವರು ಏನು ದುಃಖ ಪ್ರಾಪ್ತರಾಗಿದ್ದಾರೆ ಅವರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಸಂತಾಪ ಸೂಚನಾ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಪ್ಪಾಜಿ ನಾಡಗೌಡ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ತಾವು ತಂದಂಥ ಈ ಒಂದು ಸಂತಾಪ ಸೂಚನೆಗೆ ಬೆಂಬಲವನ್ನು ಸೂಚಿಸ್ತಾ ಒಬ್ಬ ಹಿರಿಯ ರಾಜಕಾರಣಿ ಈ ದೇಶ ಕಂಡಂತೆ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತೀನಿ ನಾನು. ದೇಶ ಕಂಡಂತ ಅಶೋಕ್ ಅವರೇ ಒಬ್ಬ ಅಪರೂಪದ ಇವತ್ತು ನಮ್ಮ ಸದನದ ಸದಸ್ಯರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ. ತುಂಬಲಾರದಂಥ ಒಂದು ನಷ್ಟ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು 1989 ನಾನೇನು ಈ ಸದನವನ್ನು ಪ್ರವೇಶ ಮಾಡಿದೆ ಆಗಿನಿಂದ ಕೂಡ ನನಗೆ ಪರಿಚಯ ಬಂತು. ಅದಕ್ಕಿಂತ ಮುಂಚೆ ಕೂಡ ನನ್ನ ಸ್ನೇಹಿತನಿಗೇ ಅವ್ರ ಮಗಳನ್ನು ಕೊಟ್ಟು ಮದುವೆ ಆಗಿತ್ತು. RS ಪಾಟೀಲ್ರ ಮಗ ರಾಜೇಂದ್ರ ಪಾಟೀಲ್, ಆ ಮದುವೆಯಲ್ಲಿ ಅವ್ರ ಪರಿಚಯ ಆಗಿತ್ತು. ಆ ವ್ಯಕ್ತಿ ಹೇಗಿದ್ರಂದ್ರೆ ದೊಡ್ಡವರು ಸಣ್ಣವರು ಅನ್ನೋಂಥ ಭಾವನೆನೇ ಇರಲಿಲ್ಲ ಅವರಿಗೆ. ಬಹಳ ಸರಳವಾಗಿ ಎಲ್ಲರ ಜೊತೆ ಒಡನಾಟ ಇರತಕ್ಕಂಥ ಒಬ್ಬ ವ್ಯಕ್ತಿ. ಸದಾಕಾಲ ಪೂರ್ತಿ ಜೀವನವನ್ನು ಯಾರಾದರೂ ನಿಜವಾದ ಸ್ವರ್ಗವನ್ನು, ನನಗೆ ಗೊತ್ತಿಲ್ಲ ಸತ್ತ ಮೇಲೆ ಸ್ವರ್ಗ ಇದೆಯೋ ನರಕ ಇದೆ ನನಗೆ ಗೊತ್ತಿಲ್ಲ, ಆದರೆ ಈ ಭೂಮಿ ಮೇಲೇ ಆ ಸ್ವರ್ಗದ ಅನುಭವ ಹೇಗೆ ಇರಬೇಕು ಅನ್ನೋದನ್ನು ಏನಾದರೂ ಅಂದರೆ ಶಾಮನೂರು ಶಿವಶಂಕರಪ್ಪನನ್ನು ನೋಡ್ಬೇಕು ನಾವು. ಖರೆ ನಿಜವಾಗಿ ಹೇಳಬೇಕಾದ್ರೆ ಜೀವನದ ಪ್ರತಿಯೊಂದು ಏನು ಆಯಾಮಗಳದಾವೋ ಎಲ್ಲ ಆಯಾಮಗಳನ್ನು ಅನುಭವಿಸಿದ್ರು. ಮತ್ತು ಅವರ ಜೀವನ ಯಾವುದೇ ವ್ಯಕ್ತಿ ಸಾಯೋಕ್ಕಿಂತ ಪೂರ್ವದಲ್ಲಿ ಸ್ವರ್ಗ ಯಾವುದಪ್ಪ ಅಂದರೆ ತನ್ನ ಮನೆತನದ ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಗನಗ್ತಾ ಇದ್ದು ಕೊನೆ ಗಳಿಗೆಯಲ್ಲಿ ಅವರು ಸೇವೆ ಮಾಡ್ತಕ್ಕಂಥ ಭಾಗ್ಯ ಏನು ಸಿಗುತ್ತಲ್ಲ ಅದೇ ನಿಜವಾದ ಸ್ವರ್ಗ ಅಂತ ನಾವು ತಿಳ್ಕೋಬೇಕು. ಅಪಾರವಾದಂಥ ಒಂದು ಎಂಪೈರನ್ನು ಎಸ್ಟಾಬ್ಲಿಷ್ ಮಾಡಿದರು. ಒಂದು ಸಣ್ಣ ಹಳ್ಳಿಯಿಂದ ಬಿಜಾಪುರದಿಂದ ಅವರ ಕುಟುಂಬ ಹೋದಂಥದ್ದು ಅಂತ ಅವರೇ ಹೇಳ್ತಿದ್ರು. ಅವರು ಕಷ್ಟಪಟ್ಟು ಇದೊಂದು ಎಂಪೈರ್ನ ಸೃಷ್ಟಿ ಮಾಡಿದರು. ಇದನ್ನು ನಾವೆಲ್ಲರೂ ನೋಡಬೇಕಾದಂಥದ್ದು. 1992ರಲ್ಲಿ ಅವರು MP ಟಿಕೆಟಿಗೋಸ್ಕರ ಬಹಳ ಪೈಪೋಟಿ ಮಾಡಿದರು. 92ರಲ್ಲಿ ಸಿಕ್ಕಿದ್ರೆ ಅವರು ಅವಾಗೇ MP ಆಗ್ತಿದ್ರು ಏನೋ ಗೊತ್ತಿಲ್ಲ. ತದನಂತರ 94ರಲ್ಲಿ ಅವರು ಶಾಸಕರಾದರು. ಅದಾದ ನಂತರ ಮತ್ತೆ ಸೋತರು. ಆಮೇಲೆ MP ಆದರು. ಇದನ್ನು ಮಂತ್ರಿ ಆದರು. ಮತ್ತು ಎಲ್ಲ ರಾಜಕೀಯ ನಾಯಕರ ಜೊತೆ ದೇವರಾಜ ಅರಸುಲಿಂದ ಹಿಡ್ಕೊಂಡು ಬೊಮ್ಮಾಯಿಯವರಿಂದ ಹಿಡ್ಕೊಂಡು ವೀರೇಂದ್ರ ಪಾಟೀಲಿಂದ ಹಿಡ್ಕೊಂಡು ದೇವೇಗೌಡರಿಂದ ಹಿಡ್ಕೊಂಡು ಯಾರೇ ನಾಯಕರು, ಇಂದಿರಾ ಗಾಂಧಿಯವರಿಂದ ಹಿಡ್ಕೊಂಡು ಎಲ್ಲ ನಾಯಕರು ಕೂಡ ಅವರನ್ನು ಗುರುತಿಸುವಂಥ ಒಂದು ಕೆಲಸ ಆಯಿತು. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಷ್ಟೊಂದು ಎತ್ತರ ಮಟ್ಟಕ್ಕೆ ಬೆಳೆದಂಥ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ಎಲ್ಲರಿಗೂ ಕೂಡ ಮಾದರಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಸಾಧನೆ ಏನಿದೆ ಅಲ್ಲ, ಅಸಾಧ್ಯ ಅನ್ನುವಂಥ ಶಬ್ದನೇ ಇರಲಿಲ್ಲ ಅವರು. ಒಂದು ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತೇನೆ,
ನಾನು ಅವ್ರಿಗೆ ಒಂದು ಮೆಡಿಕಲ್ ಸೀಟ್ ಕೇಳಕ್ಕೆ ಹೋಗಿದ್ದೆ. ಮೆಡಿಕಲ್ ಸೀಟ್ ಕೇಳಕ್ಕೆ ಹೋಗಿದ್ದೆ, 5 ಲಕ್ಷ ರೂಪಾಯಿ ಕನ್ಸೆಷನ್ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೆ. ನೀನು 5 ಲಕ್ಷ ರೂಪಾಯಿ ನಿನಗೆ ಹತ್ತಿದೆ ಅಲ್ಲೋ, ನಿಂದ್ರು ಇಲ್ಲೇ ಕೂತ್ಕೋ 1 ನಿಮಿಷ, 100 ಕೋಟಿ ವ್ಯವಹಾರ ಮುಗಿಸ್ತೀನಿ ಅಂತಂದ್ರು. ಅದನ್ನು ಮುಗಿಸಿ ಬಂದು ಕೆಲಸ ಆಯ್ತು ಹೋಗು, ನೀ ಬಂದಿದ್ದು ಒಳ್ಳೆ ಗಳಿಗೆಯಲ್ಲಿ ಬಂದು ಹೋಗು, 5 ಲಕ್ಷ ನಿನಗೆ ಕಡಿಮೆ ಕೊಡು ಹೋಗು ಅಂತಂದ್ರು. ಅಂದರೆ ಅಷ್ಟು ಉದಾರ ಮನಸ್ಸಿನ ಒಬ್ಬ ವ್ಯಕ್ತಿಯಾಗಿದ್ದ. ಅವರು ನನ್ನ ಪಕ್ಕದ ಸೀಟೆ, ಈಗ ನೀವು ಪಕ್ಕದ್ದೇ ಅಲಾಟ್ ಮಾಡಿದ್ದೀರಿ. ನಾನು ನಿಜವಾಗಿಯೂ ನಮ್ಮ ತಂದೆಗಿಂತ ವಯಸ್ಸಿನಲ್ಲಿ ದೊಡ್ಡವರು. ಹಲವಾರು ರಾಜಕಾರಣಿಗಳಿಗೆ ತಂದೆ ಸ್ವರೂಪ ಆಗಿ ಅವರು ಏನಪ್ಪಾ ಅಂದ್ರೆ ಒಬ್ಬ ಮೆಂಟರ್ ಆಗಿ ಕೆಲಸ ಮಾಡಿದಂಥವ್ರು ಹಲವಾರು ರಾಜಕಾರಣಿಗಳು. ಮತ್ತು ಮಕ್ಕಳನ್ನೆಲ್ಲರನ್ನೂ ಕೂಡ ಮಕ್ಕಳೆಲ್ಲ ಅವರ ಸ್ನೇಹಿತರಾಗಿ ನೋಡ್ತಿದ್ರು. ಹೀಗಾಗಿ ಇವತ್ತು ಒಬ್ಬ ಖ್ಯಾತ ಉದ್ಯಮಿಯಾಗಿ, ಖ್ಯಾತ ಒಬ್ಬ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಶಿಕ್ಷಣ ಪ್ರೇಮಿಯಾಗಲಿ, ಸಾಮಾಜಿಕ ರಂಗದಲ್ಲಿ ಧರ್ಮ ಮತ್ತು ಯಾವುದೇ ಧರ್ಮ ಆಗಲಿ ಎಲ್ಲ ಧರ್ಮದ ಸಮಾಜದ ಕೆಲಸವನ್ನು ಮಾಡ್ತಾ ಬೆಳೆದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡು ವೈಯಕ್ತಿಕವಾಗಿ ಮತ್ತು ಸಮಾಜ ಇವತ್ತು ಬಡವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಇವತ್ತೇನು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ, ನಿಜಕ್ಕೂ ಕೂಡ ಆ ಭಗವಂತ ಅವರು ಇನ್ನೊಂದು ರೂಪದಲ್ಲಿ ಹುಟ್ಟಿ ಬರಲಿ ಅಂತ ನಾವು ಹಾರೈಸ್ತೇವೆ. ಮತ್ತೊಬ್ಬ ಶಾಮನೂರು ಶಿವಶಂಕರಪ್ಪ, ಅವರ ಚಿರಂಜೀವಿ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ನಮ್ಮ ಜೊತೆ ಮಂತ್ರಿಯಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ಕಿ ಅವ್ರು ಬಂದರೆ ಏನು ಯಜಮಾನ್ರೇ ಬಂದ್ರಿ ಅಂತ ಕರಿತಿದ್ರು ಅವ್ರನ್ನ. ಅದನ್ನು ನೆನಪಾಗುತ್ತೆ. ಏನ್ರಿ ಯಜಮಾನ್ರಿ ಬಂದ್ರಿ ಅಂತಿದ್ರು. ಅಂದುಕೊಳ್ಳೇನೆ ಬಂದು ಏನಂತೆ, ಆಮೇಲೆ ಸಾಹೇಬರು 1 ನಿಮಿಷ ಕೂತ್ಕೊಳ್ಳಿಪ್ಪ ಅನ್ನೋರು, ಅವ್ರು ಮಾತಾಡಿ ಕಳಿಸ್ಬಿಡೋರು. ಅವರಿಗೆ ಸಮಯದ ಪ್ರಜ್ಞೆ ಬಹಳ ಇತ್ತು ಅಧ್ಯಕ್ಷರೇ. ಈ ಎತ್ತರಕ್ಕೆ ಬೆಳೀಲಿಕ್ಕೆ ಅದೊಂದು ಕಾರಣ. ಕಾಮನ್ ಸೆನ್ಸ್ ಆ್ಯಂಡ್ ಸಮಯ ಪ್ರಜ್ಞೆ ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ. ನೀವು ರಾತ್ರಿ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡ್ರಿ, 4 ಗಂಟೆಗೆ ಕರೆಕ್ಟಾಗಿ ಹಾಜರಾಗ್ತಿದ್ರು. ಬೆಳಿಗ್ಗೆ 6 ಗಂಟೆ ಅಂತನ್ರಿ, 6 ಗಂಟೆಗೆ ಹಾಜರಾಗ್ತಿದ್ರು. ಉಳಿದ ದಿವಸ ಇಲ್ಲ, ಆರಾಮಾಗಿ ಮಲ್ಕೊಳ್ಳೋದು, ಸಾಯಂಕಾಲ ರಾತ್ರಿ 12-1 ಗಂಟೆವರೆಗೂ ಸ್ನೇಹಿತರ ಜೊತೆ ಇರೋದು, ಆ ನಂತರ ಬೆಳಗ್ಗೆ ಆರಾಮಾಗಿ ಎದ್ದು ಪೂಜೆ ಮಾಡಿಕೊಂಡು ಕೆಲಸ ಮಾಡೋದು. ಆದರೆ ಯಾವುದರ ಒಂದು ಕೆಲಸಕ್ಕೋಸ್ಕರ ಯಾರ ಒಬ್ಬ ವ್ಯಕ್ತಿ ಅಪಾಯಿಂಟ್ಮೆಂಟ್ ಕೊಟ್ಟಾನಂದ್ರೆ ಆನ್ ಡಾಟ್ ಇರ್ತಿದ್ರು. ಅದು ಅವನ ರಹಸ್ಯ ಆಗಿತ್ತು. ಅವನ ಬೆಳೀಲಿಕ್ಕೆ ವ್ಯಕ್ತಿಗತವಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಅದೊಂದು ಗುಣ ಕಾರಣ ಆಗಿತ್ತು ಅನ್ನುವಂತಹ ಮಾತನ್ನು ಹೇಳ್ತೀನಿ. ಇದು ಎಲ್ಲನೂ ಕೂಡ ನಾವು ಕಲಿಬೇಕು ಅವರಿಂದ. ಅವರು ನಮಗೆ ಮಾದರಿಯಾಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಅವ್ರ ಕುಟುಂಬಸ್ಥರಿಗೆ, ಎಲ್ಲ ಕುಟುಂಬಸ್ಥರಿಗೆ ಆ ಭಗವಂತ ಶಕ್ತಿ ಕೊಡಲಿ. ಆಮೇಲೆ ಮತ್ತೊಬ್ಬ ಶಿವಶಂಕರಪ್ಪ ಹುಟ್ಟಿ ಬರುವಂಥ ರೀತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತಾನೆ. ಕುಣಿಗಲ್ ರಂಗನಾಥ್. ಮಾನ್ಯ ಸಭಾಧ್ಯಕ್ಷರೇ, ದಿವಂಗತರಾದಂಥ ಶಾಮನೂರು ಶಿವಶಂಕರಪ್ಪರ ಸಂತಾಪ ಸೂಚನೆ ನಿರ್ಣಯಕ್ಕೆ ಸಹಮತ ವ್ಯಕ್ತಪಡಿಸುತ್ತಾ, ವಿಶೇಷವಾದಂಥ ವ್ಯಕ್ತಿತ್ವ, ಮೌಲ್ಯಾಧಾರಿತ ಬದುಕು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅಜಾತ ಶತ್ರು. ನಾನೊಬ್ಬ ಸಾಮಾನ್ಯ ಶಾಸಕನಾಗಿ ಅವರು ಆ ಒಂದು ಹಂತಕ್ಕೆ, ಶ್ರೀಮಂತಿಕೆಗೆ, ಒಂದು ವಯಸ್ಸಿನ ಅನುಭವ, ಎಲ್ಲದಕ್ಕಿಂತ ಹೆಚ್ಚಿದಾಗಿ ಪ್ರಜ್ಞಾವಂತರ ಮೌಲ್ಯಾಧಾರಿತ ಒಂದು ವ್ಯಕ್ತಿತ್ವ, ಅಂಥವ್ರ ಮುಂದೆ ಹೋದಾಗೆಲ್ಲ ನನಗೆ ಎಲ್ಲೋ ಒಂದು ಕಡೆ ವಿಶೇಷವಾದಂಥ ಶಕ್ತಿ ಸಿಗೋವಂಥ ಒಂದು ಅವರನ್ನು ಕಂಡಾಗೆಲ್ಲ ನನಗೆ ಅನ್ನಿಸ್ತಿತ್ತು. ಇವತ್ತು ಸಾಕಷ್ಟು ಜನ ಅಧಿಕಾರದಲ್ಲಿದ್ದಾರೆ. ಅಂಥ ಒಂದು ಹಂತಕ್ಕೆ ಹೋದ್ರೂ ಸಹ ಈ ವ್ಯಕ್ತಿತ್ವ ಉಳ್ಳಂಥ ಹಿರಿಕರನ್ನ ನಾನೆಂದೂ ಕಂಡಿರಲಿಲ್ಲ. ಆ ಆತ್ಮೀಯತೆ, ಸ್ಫೂರ್ತಿದಾಯಕವಾದಂಥ ಒಂದು ಉಲ್ಲಾಸದ ಪ್ರತೀಕ, ಸ್ನೇಹದ ಬೆಳಕು, ಪ್ರತಿಯೊಂದು ಹಂತದಲ್ಲೂ ಇವತ್ತು ಅವರು 94 ವರ್ಷ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ನೆಕ್ ಮಸಲ್ಸ್ ಕಂಟ್ರೋಲ್ ಇರ್ತಿರ್ಲಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅವರು ಇಬ್ಬರನ್ನ ಸಹಾಯ ಪಡೆದು ನಡ್ಕೊಂಡ್ ಬರ್ತಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮಂಥ ಚಿಕ್ಕವ್ರು ಹೋಗಿ ನಮಸ್ಕಾರ ಹೇಳಿದ್ರೆ 2 ನಿಮಿಷ ನಿಂತು ಕತ್ತೆತ್ತಿ ಮಾತನಾಡಿ ಹೇಗಿದ್ಯಪ್ಪ ಅಂತ ಕೇಳೋರು. ಇವತ್ತು ಒಂದು ವಿಚಾರ ನಾನೊಬ್ಬ ವೈದ್ಯನಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಡೀ ಭಾರತ ದೇಶದಲ್ಲೇ ಸುಮಾರು ಒಂದು 500 ಮೆಡಿಕಲ್ ಕಾಲೇಜ್ ಇದೆ. ಇವರು ನಡೆಸಿದಂಥ ವಿದ್ಯಾಸಂಸ್ಥೆ ಇವತ್ತು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಲ್ಲಿ ಏನಾದರೂ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿ ಎಲ್ಲಾದರೂ ನ್ಯೂನ್ಯತೆ ಇದೆ ಅಂತ ಏನಾದ್ರು ಹುಡುಕಿದ್ರೆ ಒಂದೇ ಒಂದು
ನ್ಯೂನತೆ ಇಲ್ಲದೆ ಇರೋಂಥ ಮೆಡಿಕಲ್ ಕಾಲೇಜು ದಾವಣಗೆರೆ ಮೆಡಿಕಲ್ ಕಾಲೇಜ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಕಾರಣಕ್ಕೋಸ್ಕರ ಅಂತಂದರೆ ಅವ್ರು ನಡೆಸ್ತಿದ್ದಂಥ ಒಂದು ಸಂಸ್ಥೆ ಇವತ್ತು ಲಕ್ಷಾಂತರ ಡಾಕ್ಟರ್ಸ್ಗಳು ಈಚೆ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಲ್ದಲೆ ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಜನ ವೈದ್ಯರಾಗಿ ಹೊರಹೊಮ್ಮಿ ಒಂದು ಇಂಡಸ್ಟ್ರಿ ಆಗಿ ಬಂದು ಬಹಳಷ್ಟು ಜನ ಬಡವ್ರಿಗೆ ಸೇವೆ ಮಾಡ್ತಿರೋಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ರಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದು ಸಣ್ಣ ಮಾತಲ್ಲ. ಅದ್ರ ಜೊತೆಗೆ ಇವತ್ತು ಸಾಹಿತ್ಯ, ಕಲೆ, ನಾನಾ ಥರ ವಿಭಾಗದಲ್ಲೂ ಸಹ ಒಂದು ಆಶೀರ್ವಾದವನ್ನು ಮಾಡಿ ಸಮಾಜದಲ್ಲಿ ಸಂಘಟನೆ ಮಾಡಿ ವೀರಶೈವ ವಿಶ್ವ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿ ಅವರೆಲ್ಲರನ್ನೂ ಒಗ್ಗಟ್ಟಿನಲ್ಲಿ ತೆಗೆದುಕೊಂಡು ಹೋಗೋಂಥ ಸಂಘಟನಾ ಶಕ್ತಿ ಇತ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದು ಒಂದು ವಿಶೇಷವಾದಂಥ ಚೇತನ ಅಂತಲೇ ಹೇಳ್ಬೋದು. ಅಂಥ ಒಂದು ಸ್ಫೂರ್ತಿದಾಯಕ ಒಬ್ಬ ಮನುಷ್ಯನನ್ನು ನಾವು ಕಳ್ಕೊಂಡಿರೋಂಥದ್ದು ನಮಗೆಲ್ಲ ದುಃಖ ತಂದಿದೆ. ಇವತ್ತು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಶಾಮನೂರು ಶಿವಶಂಕರ್ ಅಂತವರು ಹುಟ್ಟು ಬರಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ಬಯಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರು. ರಂಗನಾಥ್, ಟಿ ಶರ್ಟಲ್ಲಿ ಬರೋ ಸುಂದರವಾಗಿ ಕಾಣ್ತೀರಾ, ಅದು ಫಾರ್ಮಲಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ. ಫ್ಲೈಟು 3 hours ಲೇಟ್ ಆಗೋಯ್ತು ಮನೆ ಸಭಾಧ್ಯಕ್ಷ, ಹಾಗೆ ಬಂದ್ಬಿಟ್ಟೆ. ಅವ್ರಿಗೆ ಕೇಳಿದೆ, ಅವ್ರಿಗೆ ಕೇಳಿದೆ, ಅದು ಇಲ್ಲ ಕೇಳಿದೆ ಅಲ್ಲ, ಏನು ನಾನು ಹೇಳಿದ್ದು ಕೇಳಿದೆ ಅಲ್ಲ. ಟಿ ಶರ್ಟ್ ಸರಿ ಇದೆ ಅಂತ, ಟಿ ಶರ್ಟ್ ಅಲ್ಲಿ ಬರೋ ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ, ಇದ್ರಲ್ಲಿ ಹೊರಗಡೆ ಫಾರ್ಮಲ್ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ, ಸುಂದರವಾಗಿ ಕಾಣ್ತೀರ ಅಂತ ಹೇಳಿದ್ರು. ಇಲ್ಲ ಫ್ಲೈಟ್ ಲೇಟ್ ಆಗೋಯ್ತು. ಆಯ್ತು, ಮುಗಿತಾ ಅಲ್ಲಿ. ಈಗ ಒಂದ್ ಸೆಕೆಂಡ್, ನಿಮ್ಗಿಂತ ಮುಂಚೆ ಅದರಲ್ಲಿ ಕೈ ಎತ್ತಿದವರು. ಓಕೆ, ಸಿದ್ದು ಸೌದೇವ್ ಮತ್ತೆ ನೆಕ್ಸ್ಟ್. ಮಾನ್ಯ ಅಧ್ಯಕ್ಷರೇ, ತಾವು ತಂದ ಸಂತಾಪ ಸೂಚಕ ನಾನು ಸಹಿತ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಾವು ಹಿರಿಯರನ್ನು, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಹಿರಿಯರನ್ನು ಕಳ್ಕೊಂಡು ನಮ್ಮ ರಾಜ್ಯ ತಬ್ಬಲಿ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಬಯಸ್ತೀನಿ. ಅದೇ ಪ್ರಕಾರ ಇನ್ನೊಂದು ಹೇಳಬೇಕಾದ್ರೆ ಅವರ ಶರೀರಕ್ಕೆ ವಯಸ್ಸಾಗಿತ್ತು, ಆದರೆ ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ. ಇನ್ನೂ ನವ ಯೌವನ ಅವನ ಮನಸ್ಸಿಗಿತ್ತು. ಅದೇ ಪ್ರಕಾರ ಇಲ್ಲಿವರೆಗೆ ಮಾತನಾಡಿದವರು ಇನ್ನೊಂದು ಸಲ ಚುನಾವಣೆಗೆ ನಿಲ್ತೀನಿ ಅನ್ನುವಂಥ ಹುಮ್ಮಸ್ಸು ಇರಬೇಕಾದ್ರೆ ಅವರ ಮನಸ್ಸು ಇನ್ನೂ ನವ ಯೌವನದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅವರಿಂದ ದಾವಣಗೆರೆ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ಅವರು ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿ ಆ ಭಾಗದ ನಿರುದ್ಯೋಗಿ ಯುವಕರಿಗೆ, ಲಕ್ಷಾವಧಿ ಯುವಕರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಉದ್ಯೋಗದಾತರವರು ಮತ್ತು ಅವರು ನಂಬಿದ ಸಿದ್ಧಾಂತಕ್ಕೆ ಯಾರೇ ವಿರೋಧ ವ್ಯಕ್ತಪಡಿಸಿದ್ರು ನಿರ್ದಾಕ್ಷಿಣ್ಯವಾಗಿ ಪ್ರತಿಭಟನೆ ಮಾಡುವಂಥ ಗುಣ ಅವರಲ್ಲಿತ್ತು. ಯಾವುದೋ ಆಶೆಗಾಗಿ ತಮ್ಮ ಸಿದ್ಧಾಂತವನ್ನು ಬಿಟ್ಟುಕೊಡುವಂಥ ಕೆಲಸ ಅವರು ಮಾಡ್ತಾ ಇದ್ದಿಲ್ಲ. ಆ ಪ್ರಕಾರ ನಮಗನ್ನಿಸ್ತಾ ಇದೆ ಎಲ್ಲೋ ಕಡೆ ಅಂಥ ಹಿರಿಯ ವ್ಯಕ್ತಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅಂಥವ್ರನ್ನೂ ಸಹಿತ ಈ ರಾಜ್ಯ ಅವರು ಆಸೆ ಇತ್ತೇನೋ ಅನ್ನಿಸ್ತಾ ಇದೆ. ಅವರೂ ಒಮ್ಮೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥದ್ದನ್ನ ಭಾವನೆ ನಮ್ಮಂಥವ್ರಲ್ಲಿ ಅದ, ಅಂಥ ವ್ಯಕ್ತಿಗಳನ್ನು. ಆದರೂ ಸಹಿತ ಆ ಮುಖ್ಯಮಂತ್ರಿ ಆಗೋ ಆಸೆ ಒಳಗೆ ಅವರು ತಮ್ಮ ಸಿದ್ಧಾಂತವನ್ನು ಬಲಿ ಕೊಡಲಿಲ್ಲ. ಆ ಕಾರಣಕ್ಕೆ ಅಂಥ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡು, ಮಾನ್ಯ ಅಧ್ಯಕ್ಷರೇ, ಅವರ ಅರ್ಧದಷ್ಟು ವಯಸ್ಸಿನವರು ಸಹಿತ ಮುಖ್ಯಮಂತ್ರಿಗಳೇ ಆಗಿ ಹೋದರು. ಆದರೆ ಅವ್ರಿಗೆ ಅವಕಾಶ ಒಂದೊಂದು ಕಡೆ ಸಿಗಂಗಿಲ್ಲ. ಹಿಂಗೆ ಅವ್ರ ನಸೀಬ್ದಾಗೂ ಬೇಕಾಗ್ತದೆ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಯನ್ನು ನಮ್ಮ ಭಾಗದಲ್ಲಿಯೂ ನಮ್ಮ ಜಿಲ್ಲೆಯಲ್ಲಿಯೂ ಸಹಿತ
ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ರೈತರಿಗೆ ಸಹಾಯ ಸೌಲಭ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಾಜು ಬೆಳಗಾವಿ ಜಿಲ್ಲೆಯಲ್ಲೂ ಸಹಿತ ದೊಡ್ಡ ಪ್ರಮಾಣದ ಸುಮಾರು 20,000 ಟನ್ನಿನ ಸಕ್ಕರೆ ಕಾರ್ಖಾನೆ ಬಹುಶಃ ಇದೇ ವರ್ಷ ಪ್ರಾರಂಭ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಅವರಿಗೆ ಕೇವಲ ದಾವಣಗೆರೆ ಜಿಲ್ಲೆಯನ್ನು ಬೆಳೆಸಬೇಕಷ್ಟೇ ಅಲ್ಲ, ಇಡೀ ಕರ್ನಾಟಕವನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಅವಕಾಶ ಕೊಡಬೇಕನ್ನುವಂಥ ಭಾವನೆ ಅವರಲ್ಲಿತ್ತು. ಅವರ ಅಗಲುವಿಕೆ ನಮಗೆಲ್ಲರಿಗೂ ಸಹಿತ ಈ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಆ ಪರಮಾತ್ಮ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ. ಅವರ ಕುಟುಂಬಸ್ಥರಿಗೆ, ಅವರೆಲ್ಲ ಅಭಿಮಾನಿ ಬಳಗಕ್ಕೆ ಅವರ ದುಃಖವನ್ನು, ಅವರ ಅಗಲುವಿಕೆಯ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಓಕೆ, ಇವತ್ತು ಬಹುಶಃ ನಮ್ಮ ಅಂತ್ಯ ಸಂಸ್ಕಾರ ಇವತ್ತು ದಾವಣಗೆರೆ ಸಂಜೆ ಇದೆ. ಮಾನ್ಯ ಮುಖ್ಯಮಂತ್ರಿ ಸಚಿವರಿಗೆ ಬಾಲಶೇಖರ್ ಸಚಿವರಿಗೆ ಅಲ್ಲಿಗೆ ಸದಿ ಹೋಗ್ಲಿಕ್ಕಿದೆ. ಆದಷ್ಟು ಬೇಗ ಅದನ್ನು ನಾವು ಪೂರ್ಣಗೊಳಿಸ್ಬೇಕು. ಅದಕ್ಕಾಗಿ ಕೆಲವು ಚೀಟಿ ಕೊಟ್ಟವರು ಇವತ್ತು ಒಂದು JT ಪಾಟೀಲ್, ಸಿಮೆಂಟ್ ಮಂಜು ಮತ್ತು NT ಶ್ರೀನಿವಾಸ ಲಾಸ್ಟ್ ಅಲ್ಲಿಗೆ ಬೇಗ ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಹಿರಿಯರಾದ ಶಾಮನೂರವರು ಅಸ್ತಂಗತರಾಗಿರುವುದು ದೊಡ್ಡ ದುಃಖವನ್ನು ತಂದಿದೆ. 94ನೇ ಇಸ್ವಿಯೊಳಗೆ ಅವರು ನಾವು ಕೂಡ ಸದನವನ್ನು ಪ್ರವೇಶ ಮಾಡಿದ್ದೀವಿ. ಆ ಸಂದರ್ಭದೊಳಗೆ ಎಷ್ಟು ದಿವಸ ಸದನ ನಡೀತೈತೆ ಅಷ್ಟು ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು, ಶಾಮನೂರವರು ಅವರು ಒಂದು ದಿವಸ ಬಿಟ್ಟು ಇರ್ತಿದ್ದಿಲ್ಲ. ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಅಷ್ಟು ಅನ್ಯೋನ್ಯವಾದಂಥ ಸ್ನೇಹವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ನೆನಪಿಸ್ಕೊಳ್ಳುತ್ತಾ ಇವತ್ತು ದಾವಣಗೆರೆ ಹೆಸರು ಬಂದದ್ದು ಬಾಪೂಜಿ ವಿದ್ಯಾಸಂಸ್ಥೆ ಅನ್ನೋಕ್ಕಿಂತಲೂ ದಾವಣಗೆರೆನ ಶಿವಶಂಕರಪ್ಪರವರ ಶಿಕ್ಷಣ ಸಂಸ್ಥೆ ಅನ್ನುವಷ್ಟು ಪಾಪ್ಯುಲರ್ ಆಗಿದ್ದರು. ಇವತ್ತು ಅವರ ಸಂಸ್ಥೆಗಳ ಮುಖಾಂತರ ವೈದ್ಯರು ಇರ್ಬೋದು, ಇಂಜಿನಿಯರ್ ಇರ್ಬೋದು, ಬೇರೆ ಬೇರೆ ಪದವಿ ಲಕ್ಷಾವಧಿ ಜನರು ಇವತ್ತು ಪದವಿಯನ್ನು ಪಡ್ಕೊಂಡಿದ್ದಾರೆ. ಅಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವರು ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ 13ರಿಂದ 18ರೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ತೋಟಗಾರಿಕೆ ಮಂತ್ರಿಯಾಗಿದ್ದರು. ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆಗೆ ಬರೋಕ್ಕಿಂತಲೂ ಮುಂಚಿತವಾಗಿ ನಮಗೆ ಮಾಹಿತಿ ಬರ್ತಿತ್ತು, ನಾನು ಬರ್ತಾ ಇದ್ದೀನಿ ಇರ್ಬೇಕಂತ ತಿಳ್ಕೊಂಡು. ಎಷ್ಟು ದಿವಸ ಇರ್ತಿದ್ರು ಅಷ್ಟು ದಿವಸ ನಮ್ಮನ್ನು ಕರೀಲಾರ್ದ ಊಟ ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡು ಊಟ ಮಾಡ್ತಿದ್ರು. ಸಾಕಷ್ಟು ವಯಸ್ಸಿನ ಅಂತರ ಇದ್ದರೂ ಸಹಿತ ಅವರಲ್ಲಿ ನಾನು ಹಿರಿಯವ ನೀವು ಚಿಕ್ಕವರು ಅನ್ನುವಂಥ ಭೇದ ಭಾವ ಇದ್ದಿದ್ದಿಲ್ಲ. ಜೊತೆಗೆ ಇದಕ್ಕಿಂತ ಹೆಚ್ಚು ನಾನು ಹೇಳ್ಬೇಕಂದ್ರೆ ನಾನು 13ನೇ ಚುನಾವಣೆ ಮತ್ತು 23ರ ಚುನಾವಣೆಯಲ್ಲಿ ನನ್ನ ಸಹಾಯಕ್ಕೆ ಬಂದವರು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ಬೇಕಾಗ್ತದೆ. ನಾನು ಅವರು ಆಸ್ಪತ್ರೆಗೂ ಹೋಗಿದ್ದೆ ನಾನು ಭೇಟಿಯಾಗಲಿಕ್ಕೆ. ಒಮ್ಮೆ ದಾವಣಗೆರೆ ಅವ್ರಿಗೆ ಮನೆಗೆ ಹೋದಾಗ ಅವರು ನನ್ನ ಗೋಣೆ ಎತ್ತಿ ನೋಡಿದವ್ರ ಯಾವ ಬಂದಪ್ಪ JT ಅಂತ ಕೇಳಿದರು. ಬಂದು ಅವ್ರ ಮನೆಯವ್ರಿಗೆ ಹೇಳಿದರು, ಇವ್ರಿಗೆ ಊಟ ಮಾಡಿಸಲಾರ್ದ ಕಳಿಸ್ಬೇಡ್ರಿ ಅಂತ ತಾಕೀತು ಮಾಡಿದರು. ಅಷ್ಟು ಆತಿಥ್ಯವನ್ನು ಅವರು ಪ್ರತಿಯೊಂದು ಯಾವುದೇ ವ್ಯಕ್ತಿ ಸಣ್ಣವಿರಲಿ ದೊಡ್ಡವಿರಲಿ ವಯಸ್ಸಿನ ಅಂತರ ಇರಲಾರ್ದೇ ಗೌರವ ಕೊಡುವಂಥ ಸ್ವಭಾವ ಆಗಿತ್ತು. ಅಂಥವ್ರು ಇವತ್ತು ನಮ್ಮ ನಗಲಿದ್ದು ಭಾಳ ದುಃಖ ತಂದಿದ್ದು. ನನಗಂತೂ ವೈಯಕ್ತಿಕ ಕುಟುಂಬದಲ್ಲಿ ಒಬ್ಬ ಸದಸ್ಯನನ್ನು ಕಳೆದುಕೊಂಡ ದುಃಖ ಆಗಿದೆ ಅನ್ನುವಂಥ ಮಾತನ್ನೇ ಅವರಿಗೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನು ಅದನ್ನು ಕೊಡಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ಎರಡು ಮಾತು ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಮಾನ್ಯ ಶಾಮನೂರು ಶಿವಶಂಕರಪ್ಪರವರು ಹಿರಿಯ ರಾಜಕಾರಣಿ, ಸಜ್ಜನ ರಾಜಕಾರಣಿ, ಒಂದು ರೀತಿಯಲ್ಲಿ ಯುವ ಶಾಸಕರಿಗೆ ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಶಾಮನೂರು ಶಿವಶಂಕರಪ್ಪನವರು ಒಂದು ರೀತಿ ದಾವಣಗೆರೆ ಅಂತಕ್ಕಂಥ ಜಿಲ್ಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಒಂದು ರೀತಿ ಕಾರಣಕರ್ತರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಏಕೆಂದರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವ್ರದ್ದೇ ಆದಂಥ ಸೇವೆಯನ್ನು
ಕೊಟ್ಟೋಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ರೀತಿ ನಮ್ಮೆಲ್ಲರೂ ಕೂಡ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾನು ಅವ್ರನ್ನ ಮೊಟ್ಟ ಮೊದಲು ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಅವಕಾಶ ಈ ವಿಧಾನಸಭೆಯಲ್ಲಿ ಓಡ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನೋಡಿದೆ. ಅದಾದ ನಂತರದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ BJP ಜಿಲ್ಲಾಧ್ಯಕ್ಷರಾದಂಥ ಸಿದ್ದೇಶ್ ನಾಗೇಂದ್ರ ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಕೂಡ ಸಿಕ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ರೀತಿ ರಾಜಕಾರಣಿಗಳು ಒಂದು ರೀತಿಯಲ್ಲಿ ನಮ್ಮ ಯುವಕರಿಗೆ ಸ್ಫೂರ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರದೇ ಆದಂಥ ಸೇವೆಯನ್ನು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಕೊಟ್ಟೋಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಆ ಭಗವಂತ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತೀನಿ. ಸಭಾಧ್ಯಕ್ಷ ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ಶಾಮನೂರು ಶಿವಶಂಕರಪ್ಪನವ್ರ ಹತ್ರ ಅನೇಕ ಸಾರಿ ನಾನು ಹೋಗಿದ್ದೀನಿ. ನನ್ನ ಸ್ನೇಹಿತರೊಬ್ಬರ ಮಗಳಿಗೆ ಅವರ ಡೆಂಟಲ್ ಕಾಲೇಜ್ನಲ್ಲಿ ಒಂದು ಕೆಲಸ ಕೊಡಿಸ್ಬೇಕಾಗಿತ್ತು. ನನಗೆ ಒತ್ತಡ ಹಾಕಿದ್ರು. ನಾನು ಹೇಳಿದೆ ಅವರೆಲ್ಲ ಎಲ್ಲಿ ಕೊಡ್ತಾರೆ, ನಾವೆಲ್ಲ ಮಾತಾಡಿದ್ರೆ ಅಂತ. ಒಂದು ಸ್ವಲ್ಪ ಅವ್ರು ಭಾಳ ದೊಡ್ಡವರು ಅನ್ನೋ ರೀತಿಯಲ್ಲಿ ನಾನು ಕರ್ಕೊಂಡು ಹೋದೆ. ಒತ್ತಡ ಮಾಡಿದ್ರು, ಕರ್ಕೊಂಡು ಹೋದರೆ. ಆದರೆ ಅವರು ಪ್ರೀತಿ ಮಾಡಿ ನನ್ನನ್ನು ಕೂರಿಸಿ ಅವರ ಡೈರೆಕ್ಟರ್ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಜ್ಞಾನೇಂದ್ರ ಕರ್ಕೊಂಡು ಬಂದಿದ್ದಾನೆ, ಹಾಗಾಗಿ ಕೆಲಸ ಕೊಡಬೇಕು ಅಂತೇಳಿ ಹೇಳಿಬಿಟ್ರು. ಹೀಗೆ ಅತ್ಯಂತ ಸರಳ ಸಜ್ಜನಿಕೆಯ ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ. ಹೆಚ್ಚು ಭಾಷಣ ಮಾಡಿದವರಲ್ಲ ರಾಜಕಾರಣಿಯಾಗಿ, ಆದರೆ ಹೆಚ್ಚು ಕೆಲಸ ಮಾಡಿದಂಥವ್ರು. ಹಾಗಾಗಿ ತಾನು ಓದಿದ್ದು ಕಡಿಮೆ, ಯಾವುದೋ ಮೀಡಿಯಾದಲ್ಲಿ ನೋಡಿದೆ LSA ಓದಿದ್ದವರು. ಆದರೆ ತಾನು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗಳಿಂದ ಇತರೆಯವರ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಭಾಳ ಉನ್ನತವಾದಂಥ ಶಿಕ್ಷಣ. ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂಥವ್ರವರು. ಹಾಗಾಗಿ ಅವರ ಬದುಕು ನಾವೆಲ್ಲರೂ ಕೂಡ ನೆನಪಿಡುವಂಥದ್ದು, ಇಡೀ ಕರ್ನಾಟಕ ರಾಜ್ಯ ನೆನಪಿಡುವಂಥದ್ದು. ಮತ್ತು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದುವಾದಂಥ ದಾವಣಗೆರೆಗೆ ಭಾಳ ದೊಡ್ಡ ಕೀರ್ತಿಪ್ರಾಯರಾಗಿದ್ದಂಥ ಶಾಮನೂರವರ ನಿಧನ ನಮ್ಮೆಲ್ಲರಿಗೂ ಕೂಡ ದುಃಖವನ್ನು ಕೊಟ್ಟಿದೆ. ಅವರ ಕುಟುಂಬದ ವರ್ಗದವರಿಗೆ, ಅಭಿಮಾನಿಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. NT ಶ್ರೀನಿವಾಸ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಹಿರಿಯ ರಾಜಕಾರಣಿ. ಮತ್ತು ಇವರ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಶರಣರ ಗುಣ ಮರಣದಲ್ಲಿ ಕಾಣು ಎಂಬಂತೆ ಬದುಕನ್ನು ಸವಿಸುವುದಕ್ಕಿಂತ ಬದುಕನ್ನು ಸಾರ್ಥಕಗೊಳಿಸುವುದು ಧರ್ಮದ ಸಾರ. ಇಷ್ಟಲಿಂಗ ಪೂಜೆ, ಸ್ಥಾವರ ಜಂಗಮದ ಸೇವೆ ಮತ್ತು ದಾಸೋ ತತ್ವವನ್ನೇ ಉಸಿರಾಗಿಸಿಕೊಂಡಿದ್ದ ಮಹಾಚೇತನವೊಂದು ಇವತ್ತು ಶಿವನ ಪಾದದಲ್ಲಿ ಲೀನವಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವರಂಥ ಸರಳ ಸಜ್ಜನೆ ರಾಜಕಾರಣಿ. ಇವರು ನಮ್ಮ ತಂದೆಯವರಿಗೆ ಭಾಳ ಆಪ್ತರಾಗಿದ್ದರು. ನಮ್ಮ ತಂದೆಯವರಿಗೆ ರಾಜಕೀಯವಾಗಿ ತುಂಬ ಕೂಡ ಸಹಾಯ ಕೂಡ ಮಾಡಿದರು ದಿವಂಗತ NT ಬೊಮ್ಮಣ್ಣನವರಿಗೆ. ಮತ್ತು ನಾನು ಇವ್ರಿಗೆ ನೆನೆಸ್ಕೊಳ್ತಾ ಇರೋದು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇವರು ಕೊಟ್ಟಂಥ ಕೊಡುಗೆ ವಿಚಾರವಾಗಿ. ಇವತ್ತು ಯೂಶಲಿ ಡಾಕ್ಟರ್ಸ್ ಆದರೆ ಅವರು ಡಾಕ್ಟರ್ಗಳಾಗ್ಬಿಟ್ಟು ಇನ್ಸ್ಟಿಟ್ಯೂಟ್ಸು ಕಟ್ಟಿಸ್ತಾರೆ. ಆದರೆ ಇವರೊಬ್ಬರು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕಲ್ಲ, ದೇಶಕ್ಕಲ್ಲ, ಪ್ರಪಂಚದಲ್ಲಿ ಇವತ್ತು ಯಾವುದಾದ್ರೂ ಎಲ್ಲ ಸ್ಪೆಷಾಲಿಟೀಸಲ್ಲಿ ಏನಾದರೂ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ ಅಂದರೆ ಅದೇ JJ ಮೆಡಿಕಲ್ ಕಾಲೇಜಿಂದ ದಾವಣಗೆರೆಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಡೀ ನನ್ನ ಫ್ರೆಂಡ್ಸ್ ಯಾವ ಪ್ರಪಂಚದ ಮೂಲೆಯಲ್ಲಾದರೂ ನೋಡ್ರೂ ಒಂದು JJ ಒಂದು ಕಾಲೇಜಿಂದ ಒಂದು ಅಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದಾರೆ. ಇಂಥ ಒಂದು ಮಹಾನ್ ಕೊಡುಗೆ ಕೊಟ್ಟಂಥ ಇವತ್ತು ನಮ್ಮೆಲ್ಲರ ಹಿರಿಯ ರಾಜಕಾರಣಿ ಇವತ್ತು ನಮ್ಮನ್ನೇ ಅಗಲಿದ್ದಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ಕೊಟ್ಟ ಅಪಾರ ಕೊಡುಗೆಗೆ ಇವತ್ತು ಅವ್ರನ್ನ ಸ್ಮರಿಸಿ ಮತ್ತು ತಾವು ತಂದಿರುವ ಬೆಂಬಲ ಇದಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಾ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಆ ಕುಟುಂಬದ ವರ್ಗದವರಿಗೆ ಮತ್ತು ಎಲ್ಲ ಕುಟುಂಬಸ್ಥರಿಗೆ ಮತ್ತು ಬೆಂಬಲಿಗರಿಗೆ ಆ ಒಂದು ತಡ್ಕೊಳ್ಳುವಂಥ ಶಕ್ತಿ ಆ ದೇವ್ರು ನೀಡಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷೆ, ತಾವು ತಂದಿರೋ ಸಂತಾಪ ಸೂಚನೆಗೆ ಬೆಂಬಲವನ್ನು ಘೋಷಣೆ ಮಾಡ್ತೀವಿ. ಶಾಮನೂರು ಶೇಖರಪ್ಪ ಅವರು ನನಗೂ ಭಾಳ ಆತ್ಮೀಯರಾಗಿದ್ದರು. ಒಂದು ವರ್ಷ ಹಿಂದೆಯೇ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ 94 ವಯಸ್ಸಂತ. ಕ್ಷೇತ್ರದ ಬಗ್ಗೆ ಭಾಳ ಕಾಳಜಿಯನ್ನು ಹಮ್ಮಿಕೊಂಡಿದ್ರು. ಭಾಳ ಸತಿ ನಂತವ ನಾನು ಕ್ವಾರ್ಟರ್ಸ್ ಇದ್ದರೆ ಕ್ವಾರ್ಟರ್ಸ್ ಬರೋದು, ಆಫೀಸಲ್ಲಿದ್ದರೆ ಆಫೀಸ್ ಬರೋದು, ಇಲ್ಲ ಯಾವುದನ್ನ ಮೀಟಿಂಗ್ ಇದ್ದರೂ ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಬರೀ ಕ್ಷೇತ್ರಕ್ಕಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲಸಗಳು ತೊಗೊಂಡು ಬರ್ತಾಯಿದ್ರು. ನಾನು ಹೇಳಿದ್ದೆ ಅವ್ರಿಗೆ, ಸರ್ ಬೇಡ ಸರ್, ನೀವು ದಯಮಾಡಿ ಬರೋದು ಬೇಡ, ನೀವು ಫೋನ್ ಮಾಡಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂದರೆ, ಇಲ್ಲಪ್ಪ ನನ್ನ ಕ್ಷೇತ್ರ ನಾನು ಗಟ್ಟಿಯಾಗಿದ್ದೀನಿ, ಇನ್ನೂ ಗಟ್ಟಿಯಾಗಿದ್ದೀನಿ, ನನಗೇನಾಗಿದೆ
ನಾನು ಇನ್ನೂ ಗಟ್ಟಿಯಾಗಿ ಬರೋ ಚುನಾವಣೆ ಎಲೆಕ್ಷನಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಆ ಭರವಸೆನ ವಿಶ್ವಾಸನ ಹಮ್ಮಿಕೊಂಡಿದ್ರು. ಅವರು ನನ್ನನ್ನು ಸಿಕ್ಕಿ ಅವರು 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ 96-99 ಮುನ್ಸಿಪಾಲ್ಟಿ ಮೆಂಬರ್ ಆಗಿದ್ದರು. ಆಮೇಲೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿಬಿಟ್ಟು 5 ಬಾರಿ MLA ಆಗಿಬಿಟ್ಟು 1 ಬಾರಿ MP ಆಗಿಬಿಟ್ಟು ಮಂತ್ರಿಯಾಗಿ ಸೇವೆನ ಸಲ್ಲಿಸಿದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇತ್ತು. ನನಗೆ ತಮಾಷೆ ಮಾಡ್ತಾಯಿದ್ದೆ, ಅವ್ರಿಗೆ ಮಾತಾಡುವಾಗ ತಮಾಷೆ ಮಾಡ್ತಾಯಿದ್ದೆ, ಸರ್ ನಿಮ್ಮ ಮಗ ಮಂತ್ರಿ ಆಗಿದ್ದಾನೆ, ತಾವು ಆಗ್ತೀರಾ ಸರ್ ಅಂದರೆ, ನಾನು ಈಗಲೂ ರೆಡಿ ಕಣಪ್ಪ, ಹೇಳಪ್ಪ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮಂತ್ರಿ ಆಗಕ್ಕೆ ಸಿದ್ಧ ಅಂತ. ಅಂದರೆ ಅವ್ರಿಗೆ ಅನಿಸ್ತಾ ಇಲ್ಲ. ನನ್ನ ತಮ್ಮ ಮೈಂಡ್ಸೆಟ್ ಅಂತಾರೆ, ಏಜಿಗೆ ಏನಾಗಿದೆ ಮೈಂಡ್ಸೆಟ್, ಯೋಚನೆ ಮೈಂಡ್ಸೆಟ್ ಏನು ನಾವು ಅಂದ್ಕೊಳ್ತೀವಿ ಅದಾಗ್ತದೆ. ಅಂದರೆ ಅವ್ರ ಮೈಂಡ್ಸೆಟ್ ಹೆಂಗಿದ್ದೆ ಅಂದರೆ ನಾನು ಇನ್ನೂ ಒಂದು 20-30 ವರ್ಷ ಹುಡುಗ ಅಂತ ಅನಿಸ್ತಾಯಿದ್ರು ಅವರು. ಅಷ್ಟು ಗಟ್ಟಿಯಾಗಿದ್ದರು. ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅವ್ರ ಗಟ್ಟಿಪನಕ್ಕೆ, ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ. ಇಷ್ಟೇ ಭಗವಂತಂತರ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಕುಟುಂಬಕ್ಕೆ ಇದು ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತಂತ ಪ್ರಾರ್ಥನೆ ಮಾಡ್ತೀವಿ. ಈಗ ಮರ್ತ ಗೌರವಾರ್ಥ 1 ನಿಮಿಷ ಮೌನ ಆಚರಿಸ್ಬೇಕಂತ ಕೋರ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಈಗ ಸದನವನ್ನು ನಾಳೆ ಬೆಳಿಗ್ಗೆ 9:30 ಪ್ರಾರಂಭಿಸಲಾಗುವುದು.